ಓಯ್, ಏನ್ ನನ್ ಮಗ ಇವತ್ತು ಸ್ಕೂಲ್ಗೆ ಇಸ್ಕೋಸಿ ಆಗೋಯ್ತಾನೆ. ಅವ ಈ ಸ್ಕೂಲಲ್ಲಿ ಇವತ್ತು ವಿಜ್ಞಾನ ಚಟುವಟಿಕೆ ಮಾಡ್ತಾವ್ರಂತೆ ಕಣವ. ನಿಂಗ್ ಗೊತ್ತಾ? ಜೊತೆಗ ಅದೇನೋ ಆವಿಷ್ಕಾರನು ಮಾಡಿದಾರಂತ, ಅದನ್ನ ನೋಡ್ಕೊ ಬರ್ತೀನಿ ಕಣವ. ಹೌದಾ ಕೋಸೆ, ಜಲ್ದಿ ಹೋಗಿ ಬಿರ್ನೆ ಬಂದ್ಬಿಡು. ಆಯ್ತು ಕಣವೋ, ಬಿರ್ನೆ ಬರ್ತೀನಿ. ಲೋ ಮಾದೇವ, ಈ ಸ್ಕೂಲ್ಗೆ ಬರಕಿಲ್ವೇನ್ಲ ನೀನು? ನಿಂಗೆ ಗೊತ್ತಿಲ್ವಾ ಇವತ್ತು ಈ ಸ್ಕೂಲಲ್ಲಿ ಕಾರ್ಯಕ್ರಮ ಬೇರೆ ಅದ? ಲೇ, ಇವತ್ತು ನಾನು ಸ್ಕೂಲ್ಗೆ ಬರಲ್ಲ ಕಣ. ನಮ್ಮಪ್ಪ ಮರ ಕಡಿಬೇಕು ಅಂತ ಇದ್ದ ಕಣ್ಲ. ನಾನು ಇವತ್ತು ಹೋಗ್ಲಿಲ್ಲ ಅಂದ್ರೆ ಸಾಯ್ಸೇ ಬಿಡ್ತಾನೆ. ನಾನು ಈ ಸ್ಕೂಲ್ಗೂ ಬರಲ್ಲ, ಎಲ್ಗೂ ಬರಲ್ಲ. ಹೋಗ್ಲಲ್ಲ. ಏನ ಮಾತಾಡ್ತಿದ್ಯಾ? ಮರಗಿಡದಲ್ಲಿ ತರ್ದಾಕ್ಬಿಟ್ರೆ ನಮ್ಗೆ ಮುಂದಕ್ಕೆ ಉಸಿರಾಡಕ್ಕೆ ಗಾಳಿ ಇರಲ್ವಂತೆ. ಹಂಗಂತ ನಮ್ ವಿಜ್ಞಾನದ ಸರ್ ಮೊನ್ನೆ ಹೇಳ್ತಿದ್ದು ಮರ್ತೋದಲ್ಲ. ಲೇ, ನಂಗೆ ಅದೆಲ್ಲ ಗೊತ್ತಿಲ್ಲ ಕಣ. ನಮ್ಮಪ್ಪ ಇಲ್ಲಿ ಮಾತಾಡೋದು ನಾನು ನೋಡಿದ್ರೆ ಬದುಕು ಬೈತಾನೆ. ನಂಗೇನು ಗೊತ್ತಿಲ್ಲ ಕಣ. ಬರ್ತೀನಿ ನಾನು. ಈ ಜನಗಳಿಗಂತೂ ಎಷ್ಟು ಹೇಳಿದ್ರು ಗೊತ್ತಾಗಲ್ಲ. ಗಿಡ ಮರಗಳು ಎಷ್ಟು ಮುಖ್ಯ ಅಂತ ಇವ್ರಿಗೆ ಮುಂದೆ ಗೊತ್ತಾಗುತ್ತೆ. ನಮಸ್ಕಾರ ಮೇಷ್ಟ್ರೆ. ಓ ರಾಜು, ಬಂದ್ಯಾ? ಬಾ, ನೀನೇ ಕಣ ಕರೆಕ್ಟ್ ಟೈಮಿಗೆ ಬಂದಿರೋದು. ಮೇಷ್ಟ್ರೆ, ನೀವ್ ಹೇಳಿದ್ರಲ್ಲ ಇವತ್ತು ಅದೇನೋ ಕಾರ್ಯಕ್ರಮ ಅದ ಅಂತ, ಅದಕ್ಕೆ ನಾನು ಜಲ್ದಿ ಬಂದೆ. ಬಾ ರಾಜು, ಒಳಗ್ ಬಾ. ನಾನು ಮಾಡಿರೋ ಹೊಸ ಆವಿಷ್ಕಾರವನ್ನು ನಿನಗೆ ತೋರಿಸ್ತೀನಿ. ಜೊತೆಗೆ ಈ ರೀತಿಯ ಆವಿಷ್ಕಾರಗಳು ನಿಮ್ಮಂತ ಮಕ್ಕಳಿಗೋಸ್ಕರನೇ ಮಾಡಿರೋದು. ಏನ್ ಮೇಷ್ಟ್ರೆ ಆವಿಷ್ಕಾರನ? ನೋಡಕೋಳೆ ಕರಿ ಡಬ್ಬ ಕಾಣಂಗೈತೆ. ಇದು ಕರಿ ಡಬ್ಬ ಅಲ್ಲ ರಾಜು, ಇದು ಒಂದು ಯಂತ್ರ. ಈ ಯಂತ್ರದಿಂದ ನಾವು 2026ರಿಂದ ಮುಂದಿನ ಭವಿಷ್ಯದ 2050ಕ್ಕೆ ಹೋಗಬಹುದು. ಜೊತೆಗೆ ಮುಂದಿನ ಭವಿಷ್ಯ ನೀನು ಈಗಲೇ ಹೋಗಿ ನೋಡಬಹುದು. ಹಾಗಾದ್ರೆ ರಾಜು, ನೀನು ಹೋಗೋದಿಕ್ಕೆ ತಯಾರಾಗಿದ್ಯಾ? ಹ್ಞೂ ಮೇಷ್ಟ್ರೆ, ನಾನಂತೂ ಹೋಯ್ತೀನಿ. ಮುಂದೆ ಹೋಗಿ ನಾನು ದೊಡ್ಡವನಾದ್ಮೇಲೆ ಏನಾಗಿರ್ತೀನಿ ಅಂತ ನೋಡ್ಕೊ ಬರ್ತೀನಿ. ಸರಿ. ಜೊತೆಗೆ ನಮ್ಮ ಭವಿಷ್ಯದ ಭೂಮಿ ಹೆಂಗಿರುತ್ತೆ ಅಂತ ಬಂದು ನನಗೆ ತಿಳಿಸ್ಬೇಕು. ಆಯ್ತು ಮೇಷ್ಟ್ರೆ, ನಾನು ಹೋಗಿ ಎಲ್ಲಾನು ನೋಡ್ಕೊ ಬರ್ತೀನಿ. ಕಂದ, ನನ್ನ ಹೊಟ್ಟೆ ಹಸಿಯುತ್ತಿದ್ದರೂ ಪರವಾಗಿಲ್ಲ. ನಿನ್ನ ಮುಖದ ನಗುವೆ ನನ್ನ ಇಡೀ ಜೀವನದ ಊಟ ಕಂದ. ಈ ಜಗತ್ತು ಎಷ್ಟೇ ನೋಯಿಸಿದರೂ ನಾನು ಅಳುವುದಿಲ್ಲ ಕಂದ. ಈ ಕೈಗಳಿಗೆ ಎಷ್ಟೇ ಗಾಯವಾದರೂ ನಿನ್ನನ್ನು ಬಿಡುವುದಿಲ್ಲ ಕಂದ. ಮಗುವೆ, ನಿನ್ನ ರಕ್ಷಣೆಗಾಗಿ ಇಡೀ ಜಗತ್ತಿನೊಡನೆ ಹೋರಾಡಲು ಸಿದ್ಧ. ಯಾರವ್ವ ನೀವು? ಏನಾಯ್ತು ನಿಮ್ಕ? ಯಾಕಿಷ್ಟು ಕಷ್ಟಪಡ್ತಾ ಇದ್ದೀರಿ? ಓ ಮನುಷ್ಯ, ನಾನು ನಿಮ್ಮೆಲ್ಲರ ತಾಯಿ ಪ್ರಕೃತಿ. ನನ್ನ ಈ ಪರಿಸ್ಥಿತಿಗೆ ಮನುಷ್ಯರಾದ ನೀವೆಲ್ಲರೂ ಕಾರಣ. ಏನು, ನಾವು ಕಾರಣರ? ಅದೆಂಗವ್ವ? ನಿಮ್ಮ ಕೈಯಿಂದ ನಡೆಯುತ್ತಿರುವ ಪಾಪ ಕೃತ್ಯಗಳಾದ ಅತಿ ಹೆಚ್ಚು ಪ್ಲಾಸ್ಟಿಕ್ ಬಳಕೆ, ಮರ ಕತ್ತರಿಸುವುದು ಮುಖ್ಯ ಕಾರಣ. ನಾನು 2026ರ ಮನುಷ್ಯ. 2050ರಲ್ಲಿ ನಮ್ಮ ಭೂಮಿ ಹೆಂಗಿರುತ್ತೆ ಅಂತ ಭವಿಷ್ಯ ನೋಡಕ್ ಬಂದಿದ್ದೀನಿ. ನೋಡು ನನ್ನ ಭವಿಷ್ಯ. ಮನುಷ್ಯರಾದ ನೀವು ನನ್ನನ್ನು ಯಾವ ರೀತಿ ಬಳಸಿಕೊಂಡಿದ್ದೀರಿ. ಇದೇ ರೀತಿ ಮುಂದುವರೆದರೆ ಇದಂತೂ ನಿಶ್ಚಿತ, ಮುಂದೊಂದು ದಿನ ಸರ್ವನಾಶವಾಗುತ್ತೇನೆ. ಅದಕ್ಕೆ ಕಾರಣವೂ ನೀವೇ ಆಗುತ್ತೀರ. ಇಲ್ಲ, ನಾನು ಹಿಂಗಾಗಕ್ಕೆ ಬಿಡಕ್ಕಿಲ್ಲ. 2050ರಲ್ಲಿ ನಮ್ಮ ಭೂಮಿ ಪರಿಸ್ಥಿತಿ ಬಗ್ಗೆ ನಾನು ನಮ್ಮ ಜನರಿಗೆ ತಿಳಿಸ್ತೀನಿ. ಮತ್ತೆ ಅವ್ರು ಮಾಡ್ತಿರೋ ತಪ್ಪುಗಳನ್ನು ತಡಿತೀನಿ. ತಿಳಿಸು ನಿನ್ನ ಜನರಿಗೆ ನನ್ನನ್ನು ಉಳಿಸಿಕೊಳ್ಳುವ ಕ್ರಮ ಕೈಗೊಳ್ಳಲು. ನಾನು ಸದಾಕಾಲ ನಿಮಗಾಗಿ ಜೀವಿಸುವೆ. ನನ್ನನ್ನು ಉಳಿಸಿಕೊಳ್ಳುವುದು, ಬೆಳೆಸಿಕೊಳ್ಳುವುದು ನಿಮ್ಮೆಲ್ಲರ ಕರ್ತವ್ಯ. ಇನ್ನು ನಾನು ತಡ ಮಾಡಕ್ಕಿಲ್ಲ, ಈಗಲೇ ಹೋಯ್ತೀನಿ. ರಾಜು, ಬಂದ್ಯಾ? ಹೇಳಪ್ಪ, 2050ರ ಭವಿಷ್ಯ ಹೇಗಿತ್ತು? ಮೇಷ್ಟ್ರೆ 2050ರಲ್ಲಿ ನಮ್ಮ ಭೂಮಿಯ ಪರಿಸ್ಥಿತಿ ಹೆಂಗಿರುತ್ತೆ ಗೊತ್ತಾ? ನಮಗೆ ತಿನ್ನೋದಕ್ಕೆ ಊಟ ಇರಲ್ಲ, ಕುಡಿಯೋಕ್ಕೆ ನೀರಿರಲ್ಲ, ಬದುಕೋದಕ್ಕೆ ಗಾಳಿನೂ ಇರಲ್ಲ ಮೇಷ್ಟ್ರೆ. ಹಿಂಗೆಲ್ಲ ಆಗ್ಬಿಟ್ರೆ ಹೆಂಗೆ ಮೇಷ್ಟ್ರೆ ಬದುಕೋದು? ಹೌದು ರಾಜು, ಈ ಥರ ಆದರೆ ನಾವು ಬದುಕೋದಕ್ಕಂತೂ ಆಗಲ್ಲ. ಜೊತೆಗೆ ನಾವು ಪ್ರಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ಏನೇನು ಕ್ರಮಗಳು ಕೈಗೊಳ್ಳಬೇಕು ಎಂದು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ.
ಇಲ್ಲ ಮೇಷ್ಟ್ರೆ, ಇವತ್ತೇ ನಾನು ಬೀದಿಗಳಿಗೆ ಹೋಗ್ತೀನಿ, ಎಲ್ಲ ಜನಗಳಿಗೂ ಸಾರ್ ಹೇಳ್ತೀನಿ, ಜೊತೆಗೆ ಎಲ್ಲರೂ ಮಾಡೋ ತಪ್ಪನ್ನು ಸರಿಪಡಿಸೋಕೆ ಪ್ರಯತ್ನ ಪಡ್ತೀನಿ. ಸರಿ ಮೇಷ್ಟ್ರೆ, ಇದನ್ನ ಮೊದಲು ನಾನು ನಮ್ಮ ಅಮ್ಮಂಗೆ ಹೇಳ್ಬೇಕು. ಅಯ್ಯೋ ನನ್ನ ಗಂಡು ಈ ಸ್ಕೂಲ್ಗೆ ಹೋಗಿ ಇಷ್ಟೊತ್ತಾದರೂ ಬರಲಿಲ್ಲ. ತಡಿ ಅಟ್ಟಿ ಮುಂದೆ ಕಸನಾದರೂ ಗೂಡ್ಸೋ. ಅಯ್ಯ ನೆನ್ನೆ ನನ್ನ ಗಂಡನ ತಂಗಿ ಮಕ್ಕಳು ಬಂದಿದ್ದೋ, ಎಲ್ಲ ಇಲ್ಲೇ ಇಟ್ಬಿಟ್ಟಾಗವ ಹಾಳಾದವು. ಬಿಸ್ಕೆಟ್ ಪೊಟ್ನ, ಜ್ಯೂಸಿನ ಬಾಟ್ಲು, ಕುರ್ಕುರೆ ಡಬ್ಬಿಯ. ತರ್ತರಿ ಆ ಪಕ್ಕದ ಮನೆ ಮಾದೇವಿ ಅವಳ ಮನೆ ಮುಂದೆ ಕಸ ಹಾಕ್ಬಿಡೋ. ಅಯ್ಯೋ ಶಿವನೆ, ಇವಾಗ ತಾನೇ ಅಟ್ಟಿ ಮುಂದೆ ಕಸ ಎಲ್ಲ ಗುಡ್ಸಿ ಹೋಗಿ ಉನ್ನಲ್ಲ. ಆ ಪಕ್ಕದ ಮನೆ ಕೆಂಪಿನ ಇಟ್ಟಿರ್ತಾಳ ತಗೋ ಎಲ್ಲನೂ. ಇನ್ಯಾರು ಇಟ್ಟರು ನಮ್ಮ ಮನೆ ಮುಂದಕ್ಕ? ಅವಳಟ್ಟಿ ಕಸನ ನಮ್ಮಟ್ಟಿ ಮುಂದೆ ಹಾಕಿದ್ರ ನಾ ಬಿಟ್ಬಿಟ್ಟಿನಾ? ಅಲ್ಲಲ್ಲೇ ಏನೇ ನೀನು ನಿಮ್ಮಟ್ಟಿ ಮುಂದೆ ಕಸನ ನಮ್ಮಟ್ಟಿಗೆ ಹಾಕ್ಬಿಟ್ರೆ ನಾ ಬಿಟ್ಬಿಟ್ಟನಾ? ಹ್ಞೂ ಕಣವ, ನಮ್ಮಟ್ಟಿ ಹಾಕ್ಲೆ ಜ್ಯೂಸ್ ಕುಡಿಯೋದು ಕುರ್ಕುರೆ ತಿನ್ನೋದು ಬಂದ್ಬಿಡು. ಅಲ್ಲ ನಿಮ್ಮಟ್ಟಿ ಕಸ, ನಿಮ್ಮಟ್ಟಿ ಕಸ ನಿಮ್ಮಟ್ಟಿ ಕಣೆ. ನಿಂದು ನಿಂದು ಕಣವೆ. ನಿಂದು ಕಣಮೆ, ನಿಂದು ಕಣವೆ. ನಿಂದು. ಅವ್ವ ಏನ್ ಮಾಡ್ತಿದ್ದೀರಾ ನೀವು? ನೋಡು ಕೂಸು, ಆ ಮಾದೇವಿ ಅವ್ರ ಅಟ್ಟಿ ಕಸನ ನಮ್ಮನೆಗೆ ಹಾಕ್ಬಿಟ್ಟು ನನ್ನ ಜೊತೆ ಜಗಳಾಡಕ್ ಬಂದೋಳೆ. ನೋಡ್ಲ ರಾಜು, ನಿಮ್ಮ ಮುಂದೆ ಕಣ ತಪ್ಪು ನಂದಲ್ಲ. ಫಸ್ಟು ನೀವು ಜಗಳಾಡೋದನ್ನ ನಿಲ್ಲಿಸಿ. ನೀವು ಮಾಡ್ತಿರೋ ಕೆಲಸದಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾ? ಏನ್ಲ ಆಯ್ತಾ ಇದ್ದು? ಅವ್ವ, ಪ್ಲಾಸ್ಟಿಕ್ ಬಳಸೋದ್ರಿಂದ ನಮ್ಮ ಪರಿಸರ ನಾಶ ಆಗುತ್ತೆ, ಜೊತೆಗೆ ಬರ್ಬಾರ್ದರ ರೋಗ ಬರ್ತವೆ ಕಣವ. ಹೌದೇನ್ಲ? ಹ್ಞೂ ಕಣಮಿ, ಈಗ ಗಂಡೇಳೋದು ದಿಟ್ಟಾನೆ. ಇನ್ಮೇಲಿಂದ ನಾವು ಕಸನ ಎಲ್ಲಂದ್ರಲ್ಲಿ ಇಡದ್ ಬೇಡ. ಹ್ಞೂ ಕಂಡ್ಲ, ಇನ್ಮೇಲಿಂದ ನಾನು ಹಸಿ ಕಸನ ಒಂದ್ ಕಡೆ ಹಾಕ್ತೀನಿ. ಒಂದ್ ಕಸನ ನಾನು ಇನ್ನೊಂದ್ ಕಡೆಗೆ ಹಾಕ್ತೀನಿ. ನಡ್ರಿಲ್ಲ, ತವಕ ಹೋಯ್ತವೆ. ಮನೇಲಿ ಬೇರೆ ನನ್ನ ಹೆಂಡ್ರು ಬೈತಾ ಕೂತಾಳೆ. ಬೆಳಗ್ಗೆದ್ದು ನನ್ನ ಅಲ್ಲುಜ್ಲಿ ಅಂದ್ರು ನಿಮ್ಮನ್ನು ಚೆನ್ನಾಗಿ ತಿಕ್ಬೇಕು. ನಡ್ರಿಲ್ಲ ಬೇಗ. ಅವ್ರದ್ದೊಂಥರ ಆದರೆ ನಂದೊಂಥರ ಕತೆ. ನಮ್ಮವ್ವ ಅಂತೂ ಮನೇಲಂತೂ ಎಲ್ಲ ಕೆಲಸ ನನಗೆ ಹೇಳ್ತಾಳೆ. ಈ ಆಳದ ಕೊಳಕ್ ಬಟ್ಟೆಗಳ್ನು ನಾನೇ ಒಗಿಬೇಕು. ಕಣಮಿ ಸರೋಜಿ, ನಮ್ಮ ಮನೇಲೂ ಒತ್ತಾರೆನೇ ಪಾತ್ರೆ ಎಲ್ಲ ಗುಡ್ಡೆ ಹಾಕಿದ್ರು. ನಮ್ಮ ಜೀವನ ಎಲ್ಲ ಇಷ್ಟೇ. ನೋಡಿ ನಮ್ಮ ಹಳ್ಳಿ ಜನ ಮಾಡ್ತಾ ಇರೋ ಕೆಲ್ಸನ. ನಮ್ಮೂರಿನ ಕೆರೆ ನೀರನ್ನ ನಮ್ಮೂರವರೇ ಮಲಿನ ಮಾಡ್ತಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಬಟ್ಟೆ ಒಗಿತವ್ರೆ, ಇಲ್ಲಿ ಪಾತ್ರೆ ತೊಳಿತವ್ರೆ, ಅಲ್ಲಿ ಹಸಿವು ತೊಳಿತವ್ರೆ, ಅಲ್ಲಿ ನೋಡಿ ಮರನೇ ತರಿತವ್ರೆ. ತಡ್ತಡಿರಿ, ಮೊದ್ಲೋಗೆ ಅದ್ ನಿಲ್ಸದ. ಲೋ ಅಪ್ಪ ಯಾರಾದ್ರು ಗೆಪ್ತಿ ಆಯ್ತಲ್ಲ? ಹೂ ಕಣ್ಣಯ್ಯೋ, ನಡಿ ಬೇಗ ಬಿರ್ಬಿರ್ನೆ ಮರ ಕತ್ತಿಸ್ಬಿಡವ. ಲೋ ಏನ್ರ ನೀವು ನಮ್ಮ ಜೀವನ ತೆಗಿತಾ ಇದ್ದೀರಲ್ಲೋ? ನಾನೇ ನಿನ್ನ ಜೀವ ತೆಗಿತಿದ್ದೀನಿ. ನಾನೊಬ್ಬಂದಲ್ಲ, ಇಡೀ ಸಮಾಜದ ಜೀವನೇ ತೆಗಿತಾ ಇದ್ದೀರಾ ನೀವು. ಈ ರೀತಿ ನಮ್ಮ ಪರಿಸರನ ಹಾಳು ಮಾಡ್ತಾ ಇದ್ರೆ ಮುಂದೆ ನಮ್ಮ ಭವಿಷ್ಯಕ್ಕೆ ಯಾವುದೇ ಸಂಪನ್ಮೂಲಗಳು ಸಿಗೋದೇ ಇಲ್ಲ. ನೋಡಿದ್ರಲ್ಲ, ನಾನು ಉಳಿಸ್ಕೊಳ್ಳೋದು ನಿಮ್ಮೆಲ್ಲರ ಕೈಲಿದೆ. ಹಾಗಾದ್ರೆ ನೀವೆಲ್ಲ ನಮ್ಮ ಜೊತೆಗೇಳಿ, ಪರಿಸರ ಸಂರಕ್ಷಣೆ ನಿಮ್ಮೆಲ್ಲರ ಹೊಣೆ, ನಮ್ಮೆಲ್ಲರ ಹೊಣೆ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣಗಳು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು, ಈ ಮಣ್ಣು ನಮ್ಮದು.